ಕವಿ ಹೇಳ್ತಾನೆ, ಏನೈತಿ ಜೀವನದಾಗ ಹೋಗುವುದೈತಿ ಮನ್ನಾಗ, ಕಡಿಕೆ ಕೂಡೋದು ಎಲ್ಲೈತವ ಜಂತಿಲದ ಮನಿಯಾಗ. ಎಷ್ಟು ಚಂದ ಇರತ್ ನೋಡ್ರಿ ಆ ಮನಿ, ಎಷ್ಟು ಚಂದ ಇರತ್ ನೋಡ್ರಿವ. ಆ ಮನಿಗೆ ನೀರ ಇಲ್ಲ, ಬರ್ತಾವನ್ ಹರ್ಯಾಗದ್ರಪ್ಲೆ. ಆ ಮನಿಗೆ ರೇಷನ್ ಕಾರ್ಡ ಇಲ್ಲ. ರಾಹುಲ್ ಅನ್ನಾರ ಆ ಮನಿಗೆ ರೇಷನ್ ಕಾರ್ಡ ಇಲ್ರಿ. ತಿಂಗಳ ರೇಷನ್ ಅಂತಲ್ಲ, ಪಿಂಚಣಿ ಬರಂಗಿಲ್ಲ ಆ ಮನಿಗೆ. ಲಕ್ಷ ಕೊಟ್ಟು ಕೇಳಬೇಕವ. ಕಡಿಕೆ ಹೇಳ್ತಾರ ಅವ್ರು, ಏನಂತ ಹೇಳ್ತಾರ, ಮತ್ತೊಮ್ಮೆ ಮೃತ್ಯಕ್ಕೆ ಬರಬೇಡವೆಂದು ರಜತ ಪುಷ್ಪವನ್ನು ಏರಿಸುವೆ. ಮತ್ತೆ ಬರಬೇಡಿಲ್ಲ ನೀನು, ಮತ್ತೆ ನಿನ್ನ ಹೆಜ್ಜೆ ಮೂಡಿಸ್ಬೇಡಿ ಭೂಮಿ ತಲೆ ಮ್ಯಾಗ. ಯಾಕ ಬರಬೇಡಿಲ್ಲ. ದುಃಖ ತುಂಬ್ಯದ. ಈ ದುಃಖ ತುಂಬಿದ ಜಗತ್ತಿನೊಳಗೆ ಏನು ಶಾಶ್ವತ ಒಲಿಯೋದೈತಿ ಅಂದ್ರೆ ತಾಯಿ, ಎಲ್ಲ ಕಡೆ ಕಣ್ಣೀರು ತುಂಬ್ಯದ, ಎಲ್ಲ ಕಡೆ ದುಃಖ ತುಂಬ್ಯದ, ಎಲ್ಲ ಕಡೆ ದುಮ್ಮಾನ ತುಂಬ್ಯದ, ಎಲ್ಲ ಕಡೆ ದ್ವೇಷ ತುಂಬ್ಯದ. ಈ ದ್ವೇಷ ತುಂಬಿದ ಜಗದೊಳಗೆ ಒಂದೇ ಒಂದು ಉಳಿಯೋದು ಏನಪ್ಪಾ ಅಂತಂದ್ರೆ ನಮ್ಮ ಮುಖದೊಳಗಿರ್ತಕ್ಕಂಥ ನಗು ಅನ್ನತಕ್ಕಂಥದನ್ನ ನೀವು ಯಾರೋ ಮರಿಬಾರದು. ನೀವೇನು ಬೇಕಾದ್ರೂ ಕಳ್ಕೋರಿ. ಒಂದು ಮಾತು ಹೇಳ್ತೀನಿ ಇವತ್ತು ಈ ವೇದಿಕೆ ಮ್ಯಾಗ, ನಾ ಎಲ್ಲಿ ಹೇಳಿಲ್ಲವ, ಯಾವ ಊರಾಗೂ ಹೇಳಿಲ್ಲ. ನೀವೇನು ಬೇಕಾದ್ರೂ ಕಳ್ಕೋರಿ, ನೆನಪಿಟ್ಕೊಳ್ಬೇಕು. ನಿಮ್ಮ ಕೈಯಾಗಿನ ರೊಕ್ಕ ಕಳ್ಕೋರಿ, ಏನು ಕಳ್ಕೊಂಡಂಗಲ್ಲ ಯವ್ವ. ನಿಮ್ಮ ಕೈಯಾಗಿನ ರೊಕ್ಕ ಕಳ್ಕೊಂಡ್ರೆ ಏನು ಕಳ್ಕೊಂಡಂಗಲ್ಲ ತಾಯಿ. ನೆನಪಿಟ್ಕೊಳ್ರಿ, ಕೆಲವೊಂದು ಸನ್ನಿವೇಶ ಹಿಂಗ ಬರ್ತಾವ. ತಂದೆನ ಕಳ್ಕೋಬೇಕಾಗ್ತದ, ಅದು ಕಳ್ಕೊಂಡಂಗಲ್ಲ. ತಾಯಿನ ಕಳ್ಕೋಬೇಕಾಗ್ತದ, ಅದು ಕಳ್ಕೊಂಡಂಗಲ್ಲ. ಒಂದ್ ಸ್ವಲ್ಪ ಆಸ್ತಿ ಕಳ್ಕೋಬೇಕಾಗ್ತದ. ಹೋಗುದ ಯಾವುದು ನಮ್ಮ ತಕ್ಕಿರುವುದಿಲ್ಲ. ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತ. ಈ ಜಗತ್ತಿನೊಳಗೆ ಯಾವುದೂ ಶಾಶ್ವತ ಇಲ್ಲ ಯವ. ಎಲ್ಲ ಒಂದ್ ದಿವಸ ಹೋಗುದ. ಕಟ್ಕೊಂಡು ಗಂಡ ಹೋಗ್ತಾನ, ಕಟ್ಕೊಂಡು ಹೆಂಡತಿ ಸಹಿತ ಹೋಗ್ತಾಳ. ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಬಂದು ಒದಿತಾರೇವ. ಕಾಲ ಬಂದಾವ, ಬಬಲಾದೇವ್ರ ಹೇಳ್ಯಾರ. ಘೋರ ಕಾಲ ಬಂದಾವ, ಹಗರ ಕಾಲ ಬಂದಾವ ಅಂತಾರ ಬಬಲಾದೇವರು. ಲಕ್ಷ ಕೊಟ್ಟು ಕೇಳಬೇಕು, ಈ ಜಗತ್ತಿನೊಳಗೆ ಏನು ಬೇಕಾದ್ರೂ ಕಳ್ಕೋರಿ, ಒಂದನ್ನು ಮಾತ್ರ ಕಳ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಏನು ಕಳ್ಕೋಬೇಡ್ರಿ ಅಂತಂದ್ರೆ, ಬಂದ ಯಮ ಮನಿ ಮುಂದೆ ನಿಂತು ಕೈ ಒಳಗೆ ಹಗ್ಗ ಹಿಡ್ಕೊಂಡು ನಿಮ್ಮ ಕೊರಳಿಗೆ ಹಾಕೋ ಸನ್ನಿವೇಶದೊಳಗೆ ನಿಮ್ಮ ಮುಖದಾಗಿನ ನಗಿ ಕಳ್ಕೊಳಕ್ ಹೋಗ್ಬೇಡ್ರಿ. ಅಕಸ್ಮಾತ್ ನಿಮ್ಮ ಮುಖದೊಳಗಿನ ನಗಿ ಕಳ್ಕೊಂಡ್ರೆ ನೆನಪಿಟ್ಕೊಳ್ಬೇಕು ತಾಯಿ. ಏನಾಗ್ತದ್ರಿ, ಯಮ ನಿಮ್ಮನ್ನು ಹೊತ್ಕೊಂಡು ಹೋಗ್ಬಿಡ್ತಾನ. ಅದ ಯಮ ನಿಮ್ಮ ಎದುರಿಗೆ ಬಂದಾಗ ನಿಮ್ಮ ಮುಖದಾಗ ನಗಿ ಇತ್ತು ಅಂತಂದ್ರೆ ಯಮ ಹೇಳ್ತಾನ, ಏನಂತ ಹೇಳ್ತಾನು ಅಂತಂದ್ರೆ, ನಾ ಅಡ್ರೆಸ್ ತಪ್ಪಿ ಬಂದೀನಿ ಅಂತ ನಾವು ಯಮ. ಮತ್ತೆ ನಕ್ಕೋತ ಕೂತಿರ್. ಮತ್ತೆ ರಾಹುಲ್ ಅನ್ನರ ಮೊನ್ನೆ ಒಂದು ಊರಾಗ ನಗರಿ ಎಂದೆ ನಾನು ನಗರಿ ಎನ್ನಿ ಮಹಾರಾಜರ ಏನಾಯ್ತು ಅಂದ್ರೆ ಮುದುಕಿ ಭಾಳ ಸೀರಿಯಸ್ ತಿಳ್ಕೊಂಡ್ಬಿಟ್ಲಕ್ಕೆ. ಅಕ್ಕೋರ್ ಸೀರಿಯಸ್ ತಿಳ್ಕೊಂಡ್ಬಿಟ್ಲು. ಸೀರಿಯಸ್ ತಿಳ್ಕೊಂಡು ರಾತ್ರಿ 12 ಆಗೈತೆ. ಮ್ಯಾಗಿನ ಹಂಚ್ ಹಾರಾಕತ್ತಾವ. ನನಗೆ ಫೋನ್ ಹಚ್ಚಿದ್ರವ್ರು, ಯಪ್ಪ ಏನು ಮಾಡಿ ಕಳಿಸಿದ್ರಿ ಪುರಾಣದಾಗ, ನಮ್ಮ ಮಾಯಿಗೆ ನಗಲಾದೈತಿ. ನಗಲಾಕದೈತೆ ಅಂದ್ರು ನಾವು ಹಾದ್ನಿ ಮುದುಕಿ ನೋಡಾಕ. ನಾ ಹೋಗಿ 12 ಅಂದ್ರೆ ನಾ ಊರಿಗೆ ಹೋಗಿದ್ದೆ. ನಾ ಹೋಗಿ ವಾಪಸ್ ಬರ್ಬಿಡ್ದ ಮುಂಜಾನೆ 6 ಆಗಿತ್ತು. ಮುದುಕಿ ನಗಲಾಕತ್ತಿತ್ತು. ಹೆಂಗ ನಗಲಾಕತ್ತಿತ್ತು ಅಂದ್ರೆ, ದೇಹದಾಗ ಜೀವ ಇದಿಲ್ಲ, ಅದರ ಮುದುಕಿ ಮುಖದಾಗ ಮಾತ್ರ ನಗು ಇತ್ತು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಅಂದ್ರೆ ಯಾಕ್ರಿ, ಅವ್ನು ಬೇಂದ್ರೆ ಹೇಳ್ತಾನೆ, ನೀನು ಅಪ್ಪಗಳು ಹೇಳಿದ್ರ ನಕ್ಕ ಸಾಯಿರು ನಕ್ಷತ್ರ ಆಗಿ ಹುಡ್ತೀರಿ ಅಂತ. ನಾವು ಎಷ್ಟು ಮಂದಿ ನಕ್ಕ ಸತ್ತಿರಿ ನೀವು? ಅವತ್ತ ನಾ ಇನ್ನೂ ಸತ್ತಿಲ್ಲಪ್ಪ, ಇಲ್ಲೇ ಮುಂದೆ ಕೂತೀನಿ ಅಂತ ನಾವ. ನೀ ಸಾಯಂಗಿಲ್ಲಪ್ಪ, ನನ್ನ ನಂತರ ಕೊಲ್ತೀನಿ. ಏನು ಗೊತ್ತೇನ್ರಿ, ಜೀವನ ಹಂಗೈತವ. ಇದು ಜೀವನದಾಗ ಇಟ್ಟ ಐತಿ, ನೀವು ಕೇಳಬೇಕು. ನೀವು ಈ ಜೀವನದೊಳಗೆ ಕಲಿಯುವ ಪಾಠ ಇಷ್ಟ ಅದ. ನಾವು ಈ ಜೀವನದೊಳಗೆ ಇನ್ನೊಂದಿಷ್ಟು ಭೂಮಿ ಮೇಲೆ ಏನ್ರ ಬಿಟ್ಟು ಹೋಗ್ತೀವಿ ಅಂದ್ರೆ ಅದಷ್ಟ ಅದ. ಆ ಪಾಠವನ್ನ ಅರಿತು ಬದುಕನ್ನ ಗಳಿಸ್ಬೇಕು ಅನ್ನತಕ್ಕಂಥ ಮಾತನ್ನ ಇವತ್ತಿನ ಸನ್ನಿವೇಶ ತಮ್ಮ ಕೇಳಿಲ್ಲಿ. ಇಲ್ಲೆಲ್ಲ ಶಿಕ್ಷಕರು ಬಂದಾರ, ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಯಾರು ಶಿಕ್ಷಕರು ಅಂತಂದ್ರೆ, ಇವತ್ತು ಓಲೆಮಠ ಜಮಖಂಡಿ ಹಾಗೂ ಸನಾಳ ಗ್ರಾಮದ ಸಕಲ ಸದ್ಭಕ್ತರಿಂದ ನಮ್ಮ ಜಮಖಂಡಿ ತಾಲೂಕಿನೊಳಗಿರ್ತಕ್ಕಂತಹ ಎಲ್ಲ ಶಿಕ್ಷಕರಿಗೆ ಏನು ಮಾಡಾಕತ್ತಾರು ಅಂತಂದ್ರೆ, ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನಮ್ಮ ಸನಾಳ ಗ್ರಾಮದೊಳಗೆ ಕೊಡಾಕತ್ತಾರ. ಯಾಕೆ ಕೊಡಾಕತ್ತಾರು ಅಂತಂದ್ರೆ, ಶಿಕ್ಷಕರ ಜೀವನ ಬಹಳ ಚಂದ ಇರ್ತದ. ಅದಕ್ಕಾಗಿ ನಗು ಅಂದಾಗ ಅವ್ರ ಜೀವನ ನೆನಪಾತು. ಅವ್ರ ಶಿಕ್ಷಕರ ಜೀವನ ಬಹಳ ಚಂದ. ಎಲ್ಲದೀನಿ ಶಿಕ್ಷಕರ ಜೀವನ ಬಹಳ ಚಂದ ಇರ್ತದೆ. ಅವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ಅವ್ರ ಜೀವನದೊಳಗೆ ಎಷ್ಟ ಕಷ್ಟ ಇರಲಿ, ಅವ್ರ ಜೀವನದೊಳಗೆ ಎಷ್ಟ ನೋವಿರಲಿ, ಅವ್ರ ಕುಟುಂಬದೊಳಗೆ ಎಷ್ಟ ಸಮಸ್ಯೆ ಇರಲಿ, ಅಕ್ಕ ಕೇಳಿಲಿ ಪರವಕ್ಕ, ಎಷ್ಟ ಸಮಸ್ಯೆ ಇದ್ರೂ ಸಹಿತ ಶಿಕ್ಷಕ ಕೊಠಡಿಯನ್ನ ಪ್ರವೇಶ ಮಾಡಿರ್ತಕ್ಕಂಥ ಕಾರಣದೊಳಗೆ ಅವನ ಸಂಸಾರದ ಸಮಸ್ಯೆಯನ್ನ ಮುಖದ ಮೇಲೆ ತರಲಾರ್ದ ನಾಲ್ಗೆ ಮೇಲೆ ಅಕ್ಷರಗಳನ್ನ ತಂದು ನಮ್ಮ ಮಕ್ಕಳ ಬದುಕನ್ನ ಬಂಗಾರ ಮಾಡಿ ಶಿಕ್ಷಕರು ಇವತ್ತು ಬಂದಾರೆ ಅನ್ನತಕ್ಕಂಥ ತಿಳ್ಕೊಬೇಕು. ಜೋರಾಗಿ ಕೈ ಮೇಲೆತ್ತಿ ಅವರನ್ನ ನೀವೆಲ್ಲರೂ ಸಹಿತ ಸ್ವಾಗತ ಮಾಡ್ರಿ ನಮ್ಮ ಸನಾಳ ಗ್ರಾಮಕ್ಕೆ.
ಅವ್ರ ಅವ್ರದ್ದು ರೊತ್ತಿ ಬಹಳ ಪವಿತ್ರವಾಗಿರೋ ರೊತ್ತಿ. ಇವತ್ತೇನು ಬಸವರಾಜೇಂದ್ರ ಶರಣ ಇವತ್ತು ವೇದಿಕೆ ಮೇಲೆ ಕೂತಾನ, ಇವತ್ತು ನಮ್ಮ ಮಹಾರಾಜರ ವೇದಿಕೆ ಮೇಲೆ ಕೂತಾರ, ನಮ್ಮ ಆನಂದ ದೇವರನ್ನವ್ರ ವೇದಿಕೆ ಮೇಲೆ ಕೂತಾರ. ಅವರೆಲ್ಲ ಕೂತಾರು ಅಂತಂದ್ರೆ ನೆನಪಿಟ್ಕೊಳ್ಳಿ. ಏ ಹುಡುಗಿ, ಏ ತಂಗಿ, ಯಾಕ ಸೀದಾ ನೋಡಿ ಕಡೆ, ಯಾಕೆ ಕೂತಾರ ಗೊತ್ತೇನ್ರಿ? ಯಾಕೆ ಕೂತಾರ? ಅಂತಹ ಶಿಕ್ಷಕರು ನಮ್ಮಂತವರ ಕೈ ಹಿಡಿದು ತಿದ್ದಕ್ಕಾಗಿ ಇವತ್ತು ಬಂದು ನಿಮ್ಮಂತವರು ಬದುಕುತ್ತಿದ್ದಾಕ ನಮಗೊಂದು ಲೈಸೆನ್ಸ್ ಕೊಟ್ಟವರು ಆ ಶಿಕ್ಷಕರು ಅನ್ನತಕ್ಕಂಥದನ್ನು ನಾವು ಈ ವೇದಿಕೆ ಮೂಲಕ ಸ್ಮರಿಸಬೇಕಾಗ್ತದೆ. ಇಂಗ್ಲಿಷ್ ತೊಳಗೊಂದು ಬಹಳ ಚಂದ ಮಾತು ಬರ್ತದೆ ಇವ, ಅ ಸೋಲ್ಜರ್ ನೆವರ್ ಡೈ, ಅ ಟೀಚರ್ ನೆವರ್ ರಿಟೈರ್ ಅನ್ನೋ ಮಾತು ಬರ್ತದೆ. ಏ ತಮ್ಮ, ಒಬ್ಬ ಶಿಕ್ಷಕ ಯಾವತ್ತೂ ಸಾಯಂಗಿಲ್ಲತ್ ನೋಡ್ರಿ. ಅತಾವ್ ಅವನ ಪರೀಕ್ಷೆ ಮಾಡಕ್ ಕೇಳಿದ್ ನಾನು. ಒಬ್ಬ ಶಿಕ್ಷಕ ಯಾವತ್ತೂ ನಿವೃತ್ತಿ ಹೊಂದಂಗಿಲ್ಲಂತ, ಒಬ್ಬ ಸೈನಿಕ ಯಾವತ್ತೂ ಸಾಯಂಗಿಲ್ಲಂತ. ಅಲ್ರಪ್ಪ, ಎಷ್ಟೋ ಮಂದಿ ಸತ್ತಾರಲ್ರಿ, ಮತ್ತೆ ಸೈನಿಕರು ಹೆಂಗ ಜೀವಂತದಾರಂತ ನೀವು ಕೇಳ್ಬೋದು. ಹೌದಲ್ಲೇವಾ? ಪ್ರಶ್ನೆ ಮಾಡ್ಬೇಕು, ಸುಮ್ಕೊಂಡ್ರಬಾರ್ದು ನೀವು. ಸೈನಿಕರು ಹೆಂಗ ಸಾಯಂಗಿಲ್ರಿ? ಹೌದಲ್ರಪ್ಪ, ಎಷ್ಟೋ ಮಂದಿ ಸತ್ತಾರಲ್ರಿ. ಎಷ್ಟೋ ಮಂದಿ ಸತ್ತಾರ, ದೇಶಕ್ಕೆ ಸ್ವತಂತ್ರ ಕೊಡಾಕ ಸತ್ತಾರ, ಲಕ್ಷ ಕೊಟ್ಟು ಕೇಳಬೇಕು. ವಿದೇಶದೊಂದಿಗೆ ಹೋರಾಟ ಮಾಡಾಕ ಸತ್ತಾರ. ಸತ್ತಿರ್ತಕ್ಕಂಥ ಸೈನಿಕರು ನೀವು ಸತ್ತಿಲ್ಲ ಅಂತ ಯಾಕತ್ತೀರಿ ಅಂತಂದ್ರೆ ತಾಯಿ ನೆನಪಿಟ್ಕೊಳ್ಬೇಕು, ಸೈನಿಕರಾಗಿರ್ತಕ್ಕಂಥವ್ರು ಬರೇ ತಮ್ಮ ದೇಹವನ್ನ ಬಿಟ್ಟು ಹೋಗಿರಬಹುದು, ತಮ್ಮ ದೇಹವನ್ನ ಮಣ್ಣಿನೊಳಗಿಟ್ಟು ಹೋಗಿರಬಹುದು, ಅವರ ಜೀವ ಅವರ ದೇಹದಿಂದ ಬೇರೆ ಆಗಿರಬಹುದು. ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಆದ್ರೆ ಸೈನಿಕರ ಹೆಸರು ಎಲ್ಲಿ ಐತಿ ಅಂತಂದ್ರೆ ಭಾರತ ಮಾತೆಯ ಆ ಮುಡಿಯ ಮೇಲೆ ನಮ್ಮ ಸೈನಿಕರ ಹೆಸರು ಐತಿ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಇನ್ನು ಶಿಕ್ಷಕರು ಯಾವತ್ತು ರಿಟೈರ್ ಆಗಂಗಿಲ್ಲ ನೋಡ್ರಿ, ನಿವೃತ್ತಿ ಆಗಂಗಿಲ್ಲತ್ತೇವ. ಹೆಂಗಪ್ಪ ಹೆಂಗೆ ಆಗಂಗಿಲ್ಲ? ಮತ್ತು 60 ವರ್ಷ ಆಗಾನ ಅವ್ರಿಗೆ ಪೆನ್ಷನ್ ಬರ್ತಾವು, ಮನ್ಯಾಗ ಕೊಂಡಿರ್ತಾರ ಅವರು, ಅವ್ರಿಗೆ ಹೆಂಗೆ ನಿವೃತ್ತಿ ಆಗಂಗಿಲ್ಲ? ಒಂದು ಮಾತು ಕೇಳ್ತೀನಿ, ನಿಮ್ಮ ಪ್ರಶ್ನೆ ನಾನು ಕರೆಕ್ಟಾಗಿ ಉತ್ತರ ಕೊಡಬೇಕು. ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳು ಒಂದು 50 ವರ್ಷ ಆದ ನಂತರ, ರಿಟೈರ್ ಆದ ನಂತರ ಅವ್ರು ನಿಮ್ಗೆ ಭೇಟಿ ಆಗ್ತಾರೆ. ಭೇಟಿ ಆಗಿರ್ತಕ್ಕಂಥ ಕಾಲದೊಳಗೆ ಲಕ್ಷ ಕೊಟ್ಟು ಕೇಳ್ರಿ, ಅವಾಗ ನೀವೇನಂತ ಕರಿತೀರಿ ಅವ್ರಿಗೆ? ಒಬ್ಬ ನಿಂತು ಹೇಳ್ಬೇಕು. ಯಾವ ಹೇಳ್ತೀರಿ? ಏನಂತ ಕರಿತೀರಿ? ಅವನಿಂದ್ರು ಧೈರ್ಯ ಇಲ್ಲ ಅವಕ್ಕೆ, ಯಾಕಲ್ಲಿ ಬಂದಾರ್ಲತ್ತಾರ ಅವ್ರು. ಒಬ್ಬ ಶಿಕ್ಷಕನನ್ನ ಏನಂತ ಕರಿತೀರಿ ಅಂತಂದ್ರೆ ಸರ್ ಅಂತ ಕರಿಬೇಕು ನೀವು, ಹೌದಲ್ಲ? ಗುರುಗಳೇ ಅಂತ ಕರಿಬೇಕು ನೀವು. ಅವ್ರು 50 ವರ್ಷ ಆಗಲಿ, ಅವ್ರಿಗೆ 60 ವರ್ಷ ಆಗಲಿ, 80 ವರ್ಷ ಆಗಲಿ, ನನ್ನ ಗುರು ಅಂತ ಹೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ. ನೀವು ಮಾಡ್ತೀರಿಲ್ಲ? ಯಾಕೆ ಮಾಡ್ತೀರಿ? ಸರ್ ಅಂತ ಕರಿಬೇಕು ನೀವು. ತಮ್ಮ, ಈ ಜಗತ್ತಿನೊಳಗೆ ಎಲ್ಲ ಪೋಸ್ಟ್ಗಳಿಗೆ ನಿವೃತ್ತಿ ಆಗ್ತದೆ. ಇಂಜಿನಿಯರ್ ಆದ್ರೆ ಅವ್ನು ಮುಗಿತವನು, ಅವ್ನು ಇಂಜಿನಿಯರ್ ಅಂತ ಕರೆಯಂಗಿಲ್ಲ, ಸಾಹೇಬ್ ಅಂತ ಕರೀತಾರೆ. ಪೊಲೀಸ್ ಆದ್ರೆ ಅವನು ಸಾಹೇಬ್ ಅಂತ ಕರೀತಾರೆ. ಆದ್ರೆ ಒಬ್ಬ ಶಿಕ್ಷಕನನ್ನ, ಒಬ್ಬ ಗುರುಮಾತೆಯನ್ನ ಆ ತಾಯಿಗೆ ಏನಂತ ಕರೀತಾರೆ ಅಂದ್ರೆ ಟೀಚರ್ ಅಂತ ಕರಿಬೇಕು, ಗುರುವಿಗೆ ಮಾಸ್ತರ್ ಅಂತ ಕರಿಬೇಕು. ಅಂತಹ ಅಪರೂಪದ ವೃತ್ತಿ ಮಾಡ್ತಕ್ಕಂಥ ಪುಣ್ಯಾತ್ಮರು ಇವತ್ತು ನಮ್ಮ ಸನಾಳ ಗ್ರಾಮಕ್ಕೆ ಬಂದಾರೆ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು ನೀವೆಲ್ಲ. ತಾಯಿ, ನಾನು ಹೇಳ್ತಿದ್ದೆ ಅದೇ ವಿಚಾರವನ್ನ ಚಿಂತನೆ ಮಾಡ್ತಿದ್ದೆ. ಏನು ಚಿಂತನೆ ಮಾಡ್ತಿದ್ದೆ ಅಂತಂದ್ರೆ, ಈ ಭೂಮಿ ಮೇಲೆ ನಾವೇನು ಬಿಟ್ಟು ಹೋಗೋದದ? ಏನು ಬಿಟ್ಟು ಹೋಗೋದು? ಹೌದಲ್ಲೇವ? ಬಹಳಷ್ಟು ಮಂದಿ ಕೇಳ್ತಿರ್ತಾರೆ, ಏನು ಬಿಟ್ಟು ಹೋಗೋದಪ್ಪ ಈ ಭೂಮಿ ತಲೆ ಮೇಲೆ? ಎಲ್ಲಾ ನಿಸ್ವಾರ್ಥ ಅಂತ ಹೇಳ್ತಿ, ಕೊಳ್ಳಾಗಿನ ಬಂಗಾರ ಬಿಡಂಗಿಲ್ಲ ನಮ್ಮ ಮಂದಿ. ಬಿಡ್ತಾರ ನಿಮ್ಮೂರಾಗ? ನಾ ಬಿಡ್ತೇನೆ, ನಿಮ್ಮ ಊರಾಗ ಹಾಕಿಬಿಡ್ತೇನೆ ಟೆಂಟ್ರನ್ನ ಬಿಡಾಬಿಡಿದ್ರೆ. ಕೊಳ್ಳಾಗಿನ ಬಂಗಾರ ಬಿಡಂಗಿಲ್ಲತ್ತಾರಿ, ಮೂಗಿನಾಗಿನ ಬಂಗಾರ ಬಿಡಂಗಿಲ್ಲತ್ತಾರಿ, ಏನೂ ಬಿಡಂಗಿಲ್ಲತ್ತಾರಿ. ಮತ್ತೆ ಈ ಭೂಮಿ ಮೇಲೆ ನಾವ್ ಏನಾರ ಬಿಟ್ಟು ಹೋಗೋದೈತಿ ಅಂತ ಕೇಳಿದಾಗ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನತಕ್ಕಂಥ ಬಹಳ ದೊಡ್ಡ ವಿದೇಶಿ ತತ್ವಜ್ಞಾನಿ ಅವೊಂದು ಕಿಮ್ಮತ್ತಿನ ಮಾತು ಹೇಳ್ತಾನ ತಾಯಿ. ಅವ ಹೇಳ್ತಾನ, ಇಫ್ ಯು ಡೈ ಒನ್ ಡೇ, ನೀನ್ ಒಂದ್ ದಿವ್ಸ ಸಾಯ್ತಿ, ಒಂದ್ ದಿವ್ಸ ಏನಾಗ್ತೀನಿ? ಒಂದ್ ದಿವ್ಸ ಸಾಯ್ತಿ. ಆಕಿಗನಾಕತ್ತ ನಾವು ಆಯ್ಕೆಂತ 20 ಸರ್ತಿ ಹೇಳಿಕೆ ಮಾತಾಡೋದು ಕಡಿಮೆ ಮಾಡವಳಕ್ಕೆ. ಅವ ಹೇಳಾಕತ್ತಾನ, ಕವಿ, ನೀ ಒಂದ್ ದಿವ್ಸ ಸಾಯ್ತಿ. ಸತ್ತಿರ್ತಕ್ಕಂಥ ಮನುಷ್ಯನೇ ಲಕ್ಷ ಕೊಟ್ಟು ಕೇಳಬೇಕು, ನಿನ್ನನ್ನು ಹೂಳ್ತಾರೆ. ಎಲ್ಲಿ ಹೂಳ್ತಾರ್ರಿ? ಆ ಕಡೆಲ್ಲ ವಿದೇಶದಾಗೆಲ್ಲ ಏನ್ ಮಾಡ್ತಾರೆ? ಪೆಟ್ಟಿಗೆ ಮಾಡ್ತಾರ. ನೀವೆಲ್ಲ ಏನಂತ ಕರಿತೀರಿ ನಿಮ್ಮವಾಗ? ನೋಡ್ರಿ ಮಮ್ಮಿ, ಎಷ್ಟು ಚಂದ ಕರಿತೈತೆ ಯವ್ವ. ಮಮ್ಮಿ ಅಂತ ಕರಿತೀರಿ ನೀವು. ಯಾಕೆ ಮಮ್ಮಿ ಅಂತ ಕರಿತೀರಿ? ನಿಮ್ಗೆ ಅದು ರೂಢಿ ಆಗೈತಿ. ಆದ್ರೆ ವಿದೇಶದಾಗ ಈಜಿಪ್ಟ್ ನಾಗರಿಕ ತೆಗೆದು ನೋಡ್ರಿ, ನಮ್ಮ ಗುರುಗಳೆಲ್ಲ ಬಂದಾರ, ಅದ್ರಾಗ ಹೆಣ ಹಾಕಿರೋ ಡೆಬ್ಬಿಗಳಿಗೆ ಮಮ್ಮಿ ಅಂತ ಕರಿತಿದ್ರು. ನೀವು ತಿಳ್ಕೊಳ್ಬೇಕೇನು? ಮಮ್ಮಿ ಅಂತ ಅದ್ರ ಬಾಯಾಗಿ ಬರ್ತಾರೆ, ನೀವು ಡೆಬ್ಬಿ ತಿಳ್ಕೊಬೇಕು. ಎದ್ರ ಡೆಬ್ಬಿ? ಹೆಣ ಹಾಕಿಡು ಡೆಬ್ಬಿ. ಸಕ್ರೆ ಹಾಕೋದಲ್ಲೇವ, ಬ್ಯಾಳಿ ಹಾಕೋದಲ್ಲ. ಅವ್ವ ಅಂತ ಕರಿಬೇಕು. ನಿನ್ನ ಹೇಳೈತಿ ಅದರ ನಿಮಗೆ. ಅವರು ಏನು ಮಾಡ್ತಾರೆ ವಿದೇಶಿಗರು ಅಂತಂದ್ರೆ, ಒಂದು ಪೆಟ್ಟಿಗೆ ಒಳಗೆ ಹೂಳ್ತಾರ, ಅವ್ರನ್ನ ಹೂಳ್ತಾರ. ಅವ್ನ ಕವಿ ಹೇಳ್ತಾನೆ, ಬೆಂಜಮಿನ್ ಫ್ರಾಂಕ್ಲಿನ್, ನಿನ್ನನ್ನ ಹೂಳ್ತಾರೆ. ಹೂಳಿರ್ತಕ್ಕಂಥ ಕಾರಣದೊಳಗೆ ಏನಾಗುತ್ತೆ ಅಂತಂದ್ರೆ, ಒಂದು ದಿವಸ ಆ ಮರದ ಪೆಟ್ಟಿಗೆಯೂ ಸಹಿತ ಕರಿಗೆ ಹೋಗ್ತದೆ.
ಒಂದು ದಿವಸ ಮೆರದ ಪೆಟ್ಟಗೆಯೂ ಕರಿಗೆ ಹೋಗ್ತದ. ಒಂದು ದಿವಸ ಏನಾಗ್ತದ ಅಂತಂದ್ರೆ ಇಡೀ ನಿನ್ನ ಶರೀರ ಅನ್ನತಕ್ಕಂಥದ್ದು ಏನಾಗಿಬಿಡುತ್ತೆ ಅಂತಂದ್ರೆ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತದ. ನಿನ್ನ ಶರೀರ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತಿರ್ತಕ್ಕಂಥ ಕಾರಣದೊಳಗೆ ಏ ತಮ್ಮ, ಏ ಅಣ್ಣ, ಏ ಅಕ್ಕ, ಏ ಯವ್ವ, ಒಂದು ಮಾತು ಲಕ್ಷ ಕೊಟ್ಟು ಕೇಳ್ರಿ. ನಿನ್ನ ಶರೀರ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತಿರ್ತಕ್ಕಂಥ ಕಾರಣದೊಳಗೆ ನಿನ್ನ ಹೆಸರು ಈ ಭೂಮಿ ಮೇಲೆ ಉಳಿಬೇಕು. ನಶ್ವರವಾಗಿರುವ ಜಗತ್ತಿನೊಳಗೆ ನೀನು ಈಶ್ವರನತ್ವ ಪಡ್ಕೋಬೇಕಾಗಿತ್ತು ಅಂತಂದ್ರೆ ಕವಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನೆ. ಏನು ಹೇಳ್ತಾನೋ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಅವ ಹೇಳೋದು ಒಂದು ಮಾತು ಏನಪ್ಪಾ ಅಂತಂದ್ರೆ ಒಂದು ಪುಸ್ತಕವನ್ನು ಬರೀ, ಇಲ್ಲವೇ ಒಂದು ಪುಸ್ತಕಕ್ಕೆ ಪ್ರೇರಣೆ ಆಗು ಅನ್ನತಕ್ಕಂಥ ಮಾತು ಹೇಳ್ತಾನೆ ಕವಿ. ಇದಕ್ಕೆ ಹೊಡಿಬಹುದು ಚಪ್ಪಾಳೆ ನೀವು. ಏನೈತಿ ಅಂತಂದ್ರೆ ತಾಯಿ, ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರು ಸ್ವಾರ್ಥವ ತುಂಬಿಕೊಂಡತ್. ಹೌದಲ್ಲ ತಾಯಿ? ಎಲ್ಲಿ ನೋಡಿದ್ರು ಸ್ವಾರ್ಥ. ನಾ ಹೇಳೋದು ಅರ್ಥ ಆಗತ್ತೆ ನಿಮಗೆ? ಸ್ವಾರ್ಥ ಅಂದ್ರೆ ಏನ್ರಿ? ನನಗೊಂದಿಷ್ಟು ಬೇಕು, ನನಗೊಂದಿಷ್ಟು ಬೇಕು. ಅಣ್ಣ ತಮ್ಮರೊಳಗೂ ಸ್ವಾರ್ಥ, ಬಂಧು ಬಳಗದವರೊಳಗೂ ಸ್ವಾರ್ಥ, ಹೆಂಡತಿ ಮಕ್ಕಳೊಳಗೂ ಸ್ವಾರ್ಥ. ಈ ಜಗತ್ತ ಸ್ವಾರ್ಥ ತುಂಬಿತ್. ನೋಡ್ರಿ ನೋಡ್ರಿ ಎಷ್ಟು ಚಂದ ಐತಿ ಅಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ಹುಡುಗರೇ ನೀವು. ಎಲ್ಲಿ ನಾವು ಏನ್ ನೋಡ್ತೀವಿ ಎಲ್ಲ ಕಡೆ ಸ್ವಾರ್ಥ. ತಾಯಿ ಸಹಿತ ತನ್ನ ಮಗುವನ್ನ ಬೆಳೆಸಬೇಕಾದ್ರೆ ಸ್ವಾರ್ಥದಿಂದನೇ ಬೆಳೆಸ್ತಾಳೆ. ಏನಂತ ಬೆಳೆಸ್ತಾಳ್ರಪ್ಪ ಆಕಿ? ನಾಳೆ ನನಗೆ ಆಸರಾಗ್ಯಾನ. ಹೌದಲ್ರಿ? ನಾಳೆ ನನಗೆ ಆಸರಾಗ್ಯಾನ, ನಾಳೆ ನನಗೆ ನಾಳೆ ನನ್ನ ಕಷ್ಟದೊಳಗೆ ಕೈ ಹಿಡಿದಾನ. ಮಾಡ್ತಾರಲ್ಲ ನಿಮ್ಮ ತಾಯಿ ಅಂದ್ರಲ್ಲ ನಿಮಗೆ. ಮತ್ತೆ ಮಾಡ್ತಾರಂದ್ರೆ ಮಾತಾಡ್ಕೋತ ಕೂತ್ರಿ ಅದಕ್ಕೆ ಮತ್ತೆ ನೀವು. ಎಷ್ಟು ಜನ ನಾವು ಲಕ್ಷ ಕೊಟ್ಟು ಕೇಳಬೇಕಿಲ್ಲ ತಾಯಿ. ಎಲ್ಲ ಕಡೆ ಸ್ವಾರ್ಥ ತುಂಬಿಕೊಂಡದ. ಆದ್ರೆ ನಿಸ್ವಾರ್ಥತೆ ಎಲ್ಲಿದೆ? ನಿಸ್ವಾರ್ಥತೆ ಎಲ್ಲಿದೆ? ನಮ್ಮ ಬದುಕು ಹೆಂಗೆ ಬದುಕಬೇಕು, ನಾವು ನಮ್ಮ ಬದುಕು ಹೆಂಗಿರಬೇಕು, ನಮ್ಮ ಬದುಕು ಹೆಂಗಿರಬೇಕು ಅಂತಂದಾಗ ಕವಿ ಒಂದು ಬಹಳ ಚಂದ ಸಾಲುಗಳನ್ನ ಹೇಳ್ತಾನ. ಅವ ಹೇಳ್ತಾನವ, ನಮ್ಮ ಬದುಕು ಹೀಗಿರಲಿ ಗೆಳೆಯ. ಲಕ್ಷ ಕೊಟ್ಟು ಕೇಳ್ರಿ, ಬರೋರು ಬರ್ತಾರ, ಕೊಂಡ್ರವ್ರು ಕೊಂಡ್ತಾರ. ನಮ್ಮ ಬದುಕು ಹೀಗಿರಲಿ ಗೆಳೆಯ, ಅತ್ತವರ ಕಣ್ಣೀರ್ ಒರೆಸುವ, ಅತ್ತವರ ಕಣ್ಣೀರ್ ಒರೆಸುವ, ನೊಂದವರ ನೋವ ಭರಿಸುವ, ದೂರಾದವರ ಬೆಸಿಸುವ. ಬಹಳ ಚಂದ ಹೇಳ್ತಾನ ಕವಿ. ಪೂಜಾರಿ ಅವರು ಏನಂತ ಹೇಳ್ತಾನ್ರಿ? ಅತ್ತವರ ಕಣ್ಣೀರ್ ಒರೆಸುವ, ನೊಂದವರ ನೋವ ಭರಿಸುವ, ಬೇರಾದವರ ಬೆಸಿಸುವ, ಕೆಡಕು ಮಾಡುವವರಿಗೂ ಒಳ್ಳೆಯದನ್ನ ಬಯಸುವ ಭಾವ ನಂಬದಾಗ್ಬೇಕು. ಈಗ ಹೇಳ್ತಾರ ನೋಡ್ರಿ, ಯಾರ ನಿಮ್ ಬಗ್ಗೆ ಒಂದಿಷ್ಟು ಮಾತಾಡಿ ಬಿಟ್ರಂದ್ರೆ ನಿಮ್ಗೆ ಏನಾಗ್ಬಿಡ್ತತಿ? ಸಿಗಲ್ಲ ನನ್ನ ಕೈಯಾಗತ್ತಿರ ನೀವು. ಹೌದಲ್ಲ? ಅತಿರಲಿವ ನೋಡ್ರಿ. ನಿಮಗೊಂದು ಮಾತು ಹೇಳ್ತೀನಿ ಕಿಮ್ಮತ್ತಿನ. ನಿಮಗೆ ಉಪಕಾರ ಮಾಡಿದವರಿಗೆ ನೀವು ಉಪಕಾರ ಮಾಡೋದು ಧರ್ಮ ಅಲ್ಲದ, ಅಜರ. ಯಾವ ಧರ್ಮ ಅಂತ ಕೇಳ್ಬೇಕು ನೀವು. ಈಗ ನೋಡ್ರಿ, ಬಸಮ್ಮಕ್ಕ ದ್ವಾಸಿ ಕೊಟ್ರಪ್ಲೆ ನಿಂಗಮ್ಮಕ್ಕ ಚಪಾತಿ ಕೊಡೋದು ದೊಡ್ಡದಲ್ಲ. ಚಪಾತಿ ಕೊಡ್ತಾಳ ನಿಂಗಮ್ಮಕ್ಕ, ಅದು ದೊಡ್ಡದಲ್ಲ. ಯಾಕೆ? ನೀ ದ್ವಾಸಿ ಇಸ್ಕೊಂಡಿ, ತೆವಿ ಮೇಗಿನು ತೂತಿದ್ದದ್ದು, ಚಟ್ನಿ ಇಸ್ಕೊಂಡಿ, ಸಾಂಬಾರ್ ಇಸ್ಕೊಂಡಿ. ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ದೋಸೆ ಇಸ್ಕೊಂಡು ಚಪಾತಿ ಕೊಟ್ಟದು ಧರ್ಮ ಅಲ್ಲ. ಮತ್ತೆ ಯಾವುದು ಧರ್ಮ ಅಂತ ಕೇಳಿದಾಗ ನೆನಪಿಟ್ಕೊಳ್ಬೇಕು, ನೀ ಹೋಗಿ ನಿನ್ನ ಮನೆ ಒಳಗೆ ಏನೂ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಒಳಗೆ, ಏನೂ ಇಲ್ಲದೆ ಇರತಕ್ಕಂಥ ಸನ್ನಿವೇಶದೊಳಗೆ, ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿರ್ತಕ್ಕಂತಹ ಕಾರಣದೊಳಗೆ ಅಕ್ಕಿ ನಿನಗ ಕಾಲೇ ಗೈಲೆ ಕಳಿಸಿರ್ತಕ್ಕಂಥ ಪ್ರಸಂಗದೊಳಗು ಮತ್ತೊಂದು ಮುಂದೆ ತಾಳಕ್ಕೆ ಏನಂತಾಳ ಗೊತ್ತೇ ನೀವ? ತಿಳಿಯಂಗಿಲ್ಲ ನಿನಗ. ಮಂದಿ ಮನಿನ ಬೆಡ್ಕೊ ತಿರುಗಾಡತ್ತಿ ಅಂತ ಹೇಳ್ತಾಳಕ್ಕಿ. ಹೇಳಿದ ಕಾಲದೊಳಗೂ ಸಹಿತ ನಿನ್ನ ಮನೆಗೊಮ್ಮೆ ಯಾಕೆ ಬರೋ ಸನ್ನಿವೇಶ ಬರ್ತದ. ಸನ್ನಿವೇಶ ಬಂದ ಕೇಳ್ತಾಳ, ನಿಂಗಮ್ಮಕ್ಕ ನನ್ನ ಮನೆಯೊಳಗೆ ಒಂದಿಷ್ಟು ಹಿಟ್ಟು ಖಾಲಿ ಆಗ್ಯದ, ನಿನ್ನೆ ಅಮಾಸಿತ್ತು, ಗಿರಣಿ ಚಾಲೋ ಮಾಡಿಲ್ಲ, ಒಂದಿಷ್ಟು ಹಿಟ್ಟು ಕೂಡ ಯವ್ವ ಅಂತ ಹೇಳಿ ನಿನ್ನ ಮನೆಗೆ ಬಂದಿರತಕ್ಕಂಥ ಕಾಲದೊಳಗೆ ತಾಯಿ ನೀ ಇದ್ದದ್ದು ಆಕಿಗೆ ಅನ್ಯ ಮಾತುಗಳನ್ನ ಆಡಿ ಆಕಿ ಮನಸ್ಸಿಗೆ ನೋವು ಮಾಡಿ ಘಾಸಿ ಮಾಡಿ ಹೋಗ ನಿನಗ ಕೊಡಂಗಿಲ್ಲ ಅನ್ನೋ ಬದಲಿ, ಬಾರವ ನಿಂಗಮ್ಮಕ್ಕ ತಗೋರವ ಒಂದು ಚರಿಗೆ ನೀರ. ನೋಡ್ರಿ, ಏನು ಬೇಕಾಗಿತ್ತೇವ? ಹಿಟ್ಟು ಬೇಕಾಗಿತ್ತೇನು? ತಗೋ ನಿನಗೊಂದು ಡೆಬ್ಬಿ ಹಿಟ್ಟು ಕೊಡ್ತೀನಿ, ಇಲ್ಲ ಒಂದು ಬರಣಿ ಹಿಟ್ಟು ಕೊಡ್ತೀನಿ ಅಂತ ಹೇಳಿ ಆ ಬರಣಿ ಒಳಗೆ ಹಿಟ್ಟು ಕೊಟ್ಟು ಕಳಿಸಿರ್ತಾಯಿ. ಆ ನಿಂಗಮ್ಮ ಹೇಳ್ತಾಳ, ಅವತ್ತು ನಿಮಗೆ ನಿಂದನೀಯ ಮಾತನಾಡಿದ ನಿಂಗಮ್ಮನ ಕಣ್ಣಿನೊಳಗೆ ಕಣ್ಣೀರು ಇರ್ತಾವ, ಆಕೆಗೆ ಪಶ್ಚಾತ್ತಾಪ ಇರ್ತದ. ಈ ಜಗತ್ತನ್ನ ದ್ವೇಷ ಮಾಡಿ ಗೆಲ್ಲೋದಲ್ಲ, ಪ್ರೀತಿಯಿಂದ ನಾಲ್ಕು ಮಾತಾಡಿ ಗೆಲ್ಲೋದು ಅನ್ನತಕ್ಕಂಥ ಮಾತು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದನ್ನ ನಾವೇನ್ ತಿಳ್ಕೊಂಡು ಬಿಟ್ಟಿವಿ? ಐ ಟು ಐ, ಕಣ್ಣಿಗೆ ಕಣ್ಣನ್ನ ಬಯಸ್ತೇವೆ,
ಏನು ದ್ವೇಷವನ್ನ ಬಿತ್ತುತ್ತೇವೆ. ಅದಕ್ಕಾಗಿ ಹೇಳ್ತಾರ ತಾಯಿ, ಏನೈತಿ ಈ ಜೀವನದಾಗ, ಹೋಗೋದೈತಿ ಮಣ್ಣಾಗ, ಚಿಂತಿಲ್ಲದ ಕೂಡೋದೈತಿ ಜಂತಿಲ್ಲದ ಮನಿಯಾಗ.